ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತದ್ದು. ದರ್ಶನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆಯುತ್ತಿರುವಂತಹ ಫೋಟೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಕಳೆದ 30 ದಿನಗಳಿಂದಲೂ ಸ್ಪೆಷಲ್ ವಾರ್ಡ್ನಲ್ಲಿ ದರ್ಶನ್ಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಅವರಿಗೆ ಪರಿಚಯಸ್ಥರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಒಂದು ಸ್ಪೆಷಲ್ ವಾರ್ಡ್ಗೆ ಎಂಟ್ರಿ ಇರೋದಿಲ್ಲ. ಹೈ ಸೆಕ್ಯೂರಿಟಿ ವಾರ್ಡ್ ಅಂತಾನೆ ಹೇಳಬಹುದು ಇದನ್ನ. ಸತತ 30 ದಿನಗಳಿಂದ ಅಲ್ಲಿ ಚಿಕಿತ್ಸೆಯನ್ನು ಪಡಿತಾನೆ ಇದ್ದಾರೆ. ಈಗ ಮೊಟ್ಟ ಮೊದಲ ಬಾರಿಗೆ ಅವರ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಬೆಡ್ನಲ್ಲಿ ಮಲ್ಕೊಂಡಿರುವಂಥದ್ದು ದೃಶ್ಯವನ್ನು ನೀವು ನೋಡ್ತಾ ಇರಬಹುದು. ಹಾಸ್ಪಿಟಲ್ ಯೂನಿಫಾರ್ಮ್ ಅನ್ನು ಧರಿಸಿದ್ದಾರೆ. ಬಹಳಷ್ಟು ಟಯರ್ಡ್ ಆದಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಪ್ರತಿದಿನ ದರ್ಶನ್ಗೆ 90 ನಿಮಿಷಗಳ ಕಾಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಹಿಂದೆ ಅವರು ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಟ್ರೀಟ್ಮೆಂಟನ್ನು ಸರ್ಜರಿಯನ್ನು ಮಾಡಲೇಬೇಕು, ಸರ್ಜರಿ ಮಾಡಿಲ್ಲ ಅಂದರೆ ಸ್ಟ್ರೋಕ್ ಆಗುತ್ತಂತೆ, ಇನ್ನೊಂದಾಗುತ್ತೆ ಅಂತ ಹೇಳ್ತಾ ಇದ್ದವರು ಸುಮಾರು 30 ದಿನಗಳಿಂದ ಸರ್ಜರಿ ಮಾಡಿಸದೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದೇ ವಾರದಲ್ಲಿ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸುಮಾರು 45 ದಿನಗಳ ಕಾಲ ದರ್ಶನ್ ಮಧ್ಯಂತರ ಬೇಲ್ನಿಂದ ಹೊರಗಡೆ ಇರುವಂಥದ್ದು. ಒಂದು ಹೆಲ್ತ್ ಗ್ರೌಂಡ್ಸ್ ಮೇಲೆ ಇವರಿಗೆ ಬೇಲ್ ಸಿಕ್ಕಿರುವಂಥದ್ದು. ಇನ್ನು ಬೆರಳು ಎಣಿಕೆಯಷ್ಟು ದಿನಗಳು ಮಾತ್ರ ಇವರಿಗೆ ಬಾಕಿ ಇರುವಂಥದ್ದು. ಅದಾದ ಮೇಲೆ ಇವರು ಮತ್ತೆ ಜೈಲಿಗೆ ಹೋಗಲೇಬೇಕು. ಸದ್ಯಕ್ಕೆ ಇವರು ಹಾಸ್ಪಿಟಲಲ್ಲಿ, ಕೆಂಗೇರಿಯ ಬಿಜಿಎಸ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರುವಂಥದ್ದು. ದರ್ಶನ್ಗೆ ಸುಮಾರು 90 ನಿಮಿಷಗಳ ಕಾಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ದಿನಕ್ಕೆ 30 ದಿನಗಳಿಂದ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಕಾಲು ನೋವು, ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಕಾಲಿನಲ್ಲಿ ನಮ್ನೆಸ್ ಇತ್ತು ಅಂತ ಹೇಳ್ತಾ ಇದ್ರು. ಸದ್ಯಕ್ಕೆ ಫಿಸಿಯೋಥೆರಪಿಯ ಚಿಕಿತ್ಸೆಯ ಮೊರೆ ಹೋಗಿದ್ದಾರೆ.